ಡಾಕ್ಟರ್ ಗುರುರಾಜ್ ಕರ್ಜಿಯವರು 70 ಸಾಹಿತ್ಯ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದರು. ಅಂಕಣಕಾರರಾಗಿ ಅನೇಕ ಅಂಕಣಗಳನ್ನು ಬರೆದು ಎಲ್ಲರ ಮನದೊಳಗ ಅಚ್ಚೊತ್ತಿ ನಿಂತವರು ಡಾಕ್ಟರ್ ಗುರುರಾಜ್ ಕರ್ಜಿಯವರ ಒಂದು ಸಣ್ಣ ವಿಡಿಯೋ ನೋಡಿ ಬರೋಣ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಸುಮಾರು 22 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಹಲವಾರು ಪ್ರತಿಷ್ಠಿತ ಶೈಕ್ಷಣಿಕ ಹಾಗೂ ಸರ್ಕಾರಿ ಸಂಸ್ಥೆಗಳ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಎಲೆಕ್ಟ್ರೋಕೆಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಸಂಸ್ಥೆಯ ಲೈಫ್ ಫೆಲೋ ಆಗಿ ಮಾನ್ಯರಾಗಿದ್ದಾರೆ. ಕೆಲವು ವೈದ್ಯಕೀಯ ವಿಶ್ವವಿದ್ಯಾಲಯಗಳ ಆಡಳಿತ ಮಂಡಳಿಗಳಲ್ಲೂ ಇವರು ಉಪಸ್ಥಿತರಿದ್ದಾರೆ. ಕರ್ನಾಟಕದ ಮಹಾವಿದ್ಯಾಲಯಗಳಲ್ಲಿ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅನ್ನು ಅಳವಡಿಸುವ ಸ್ಟೇಟ್ ರಿಸೋರ್ಸ್ ಗ್ರೂಪ್ ಮಂಡಳಿಯ ಸದಸ್ಯರಾಗಿದ್ದಾರೆ. ಬೆಂಗಳೂರಿನ ವಿದ್ಯಾವರ್ಧಕ ಸಂಘ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿ 14 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರಿನ ವಿದ್ಯಾವರ್ಧಕ ಸಂಘ ಶೈಕ್ಷಣಿಕ ಹಾಗೂ ಆಡಳಿತ ಮಹಾವಿದ್ಯಾಲಯದ ನಿರ್ದೇಶಕರಾಗಿ ಹಾಗೂ ಬೆಂಗಳೂರಿನ ಜೈನ್ ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಸಂಸ್ಥಾಪಕ ಪ್ರಾಂಶುಪಾಲರಾಗಿ ಹಾಗೂ ಶೈಕ್ಷಣಿಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ಸೃಜನಶೀಲ ಅಧ್ಯಾಪನಾ ಕೇಂದ್ರ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಸಂಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಕೆಲವು ವೈದ್ಯಕೀಯ ವಿಶ್ವವಿದ್ಯಾಲಯಗಳ ಹಾಗೂ ಅಂತಾರಾಷ್ಟ್ರೀಯ ಶಾಲೆಗಳ ಆಡಳಿತ ಮಂಡಳಿಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಹಲವು ವಿಶ್ವವಿದ್ಯಾಲಯದ ಸಿಂಡಿಕೇಟ್ನ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶಿಮ್ಲಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನ ಆಡಳಿತ ಮಂಡಳಿ ಸದಸ್ಯರಾಗಿದ್ದಾರೆ. ಡಾಕ್ಟರ್ ಗುರುರಾಜ್ ಕರ್ಜಿಯವರು ಜನಪ್ರಿಯ ಅಂಕಣಕಾರರಾಗಿದ್ದು ದೈನಂದಿನ ಪತ್ರಿಕೆಯಾದ ಪ್ರಜಾವಾಣಿಯಲ್ಲಿ ಈಗಾಗಲೇ 3,000 ಅಂಕಣಗಳನ್ನು ಪ್ರಕಟಿಸಿದ್ದಾರೆ. 15 ಕಂತುಗಳಲ್ಲಿನ ಇವರ ಕರುನಾಡು ಬಾ ಬೆಳಗ್ಗೆ ಪುಸ್ತಕ ಅತ್ಯಂತ ಜನಪ್ರಿಯವಾಗಿದ್ದು ಹಲವು ಮುದ್ರಣಗಳನ್ನು ಕಂಡಿದೆ. ಬೆಳಗಿನ ಬೆಳಕು 1409 ಅಂಕಣಗಳು ಪ್ರಕಟವಾಗಿದೆ. ಈಗಾಗಲೇ ಭಾಗ 1 ಹಾಗೂ ಭಾಗ 2 ಪುಸ್ತಕಗಳು ಬಿಡುಗಡೆಯಾಗಿವೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಇವರು ಸುಮಾರು 100ಕ್ಕೂ ಹೆಚ್ಚಿನ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅನ್ನೋ ಸಾಲುಗಳನ್ನು ಗುಣಗುಣಿಸ್ತಾ ಜೋರಾದ ಚಂಪಾಳೆಗಳೊಂದಿಗೆ ಬರಮಾಡಿಕೊಳ್ಳಿ ಡಾಕ್ಟರ್ ಗುರುರಾಜ್ ಕರ್ಜಿಯವರನ್ನ ಅವರ ಮಾತುಗಳಿಗಾಗಿ. Distinguished dignitaries on the dais, the dedicated board of trustees, the leadership team from Rajalakshmi Children Foundation, the tireless army of ಒಂದು ಅಂದರೆ ತಿಕ್ಕೋಟ್ ಅವ್ರು ಕನ್ನಡದಲ್ಲಿ ಮಾತಾಡಿದ್ರು, ಶಶಿಕಾಂತ್ ಅವ್ರು 2 ಬಳಸಿ ಇಂಗ್ಲೀಷ್ ಕನ್ನಡ ಬಳಸಿ ಮರಾಠಿ ಮಾತಾಡಿ ಅದರಿಂದ ನಾನು ಅಂದ್ಕೊಂಡಿದ್ದೆ ಇಲ್ಲಿ ಕನ್ನಡ ಸೋತು ಅಲ್ಲಿ ಇಂಗ್ಲೀಷ್ ಸೋತ ಕನ್ನಡ ಅದ್ರ ಬಹಳ ಮಾತಾಡ್ತೇನೆ ಅಂತ ನಾನು ಒಬ್ಬ ಯಹೂದಿ ಸಂತ ಇಲ್ಲ, ಯಹೂದಿಯೊಳಗೆ ಆ ಸಂತರಿಗೆ ರಬ್ಬಾಯಿ ಅಂತ ಹೇಳ್ತಾರೆ, ರಬ್ಬಿ ಅಂತ ಹೇಳ್ತಾರೆ. ಅವನ ಹೆಸರು ಬೋನಮ್ ಅಂತ ಹೆಸರು. ಸಾಕಷ್ಟು ವಯಸ್ಸಾಗಿತ್ತವಾಗ. ಈ ಸಾಮಾನ್ಯ ವಯಸ್ಸಾಗೋದ್ರ ಬಹಳ ಮಜಾ ಇದೆ, ಆದ್ರೂ ಗೊತ್ತೇ ಆಗುದಿಲ್ಲ, ಬಹಳ ಮಜಾ ಇದೆ. ಮನೆ ಲಗ್ನ ಆದಾಗ ಅನಿಸ್ತದೆ, ಈ ಮಕ್ಕಳ ಲಗ್ನ ಅದು ಮೊಮ್ಮಕ್ಕಳು ಅಜ್ಜ ಆದಾಗ ಒಂಚೂರು ನೋವು ಅನಿಸ್ತದೆ, ಮೊದಲ ಆಮೇಲೆ ಖುಷಿ ಆಗ್ತದೆ. ಹಂಗೆ ರವಿ ಬೋನಮ್ ವಯಸ್ಸಾಯ್ತು, ಅವನು ಗೊತ್ತಾಯ್ತು ವಯಸ್ಸಾದಂತೇಳಿ. ಅವನು ಸಾವಿರಾರು ಜನ ಶಿಷ್ಯರು ಬಂದು ಕೇಳಿದ್ರು, ಗುರುಗಳ ನಮ್ಗೆ ಏನಾದರೂ ಒಂದು ಸಂದೇಶ ಕೊಡಿ, ನಮ್ಗೆ ಯಾವಾಗಲೂ ಜೀವನ ಪ್ರಯೋಜನ ಆಗುವಂಥ ಒಂದು ಸಂದೇಶ ಕೊಡ್ರಿ ಅಂತ ಕೇಳಿದ್ರು. ಅವನು ಹೇಳಿದ್ರೆ ಈಗೇನು ಕೊಡೋದಿಲ್ಲ, ನಾನು ಈಗ ಸ್ವಲ್ಪ ದಿವಸಕ್ಕೆ ನಾನು ದೇಹ ಬಿಡ್ತೀನಿ,
ಆಮೇಲೆ ಕೊಡ್ತೀನಿ. ಅವ್ರಂದ್ರು ಬದುಕಿದ ಕೊಡಲಾರದ ಪ್ರಾಣ ಹೋದ್ಮೇಲೆ ಹೆಂಗೆ ಕೊಡ್ತಾನೆ ನೀವು? ಗುರುಗಳ ಹತ್ರ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆಯ್ತು ಅಂದರು. ಒಂದು ತಿಂಗಳಿಗೆ ಗುರು ದೇಹ ಬಿಟ್ಟ. ಶಿಷ್ಯರೆಲ್ಲ ಹೋದ್ರು, ದುಃಖ ಆಗಿದೆ, ಗುರುಗಳು ಕಳ್ಕೊಂಡಿವಿ ಅಂತ. ಅದು ಕುತೂಹಲ ಅಂತದ, ದೇಹ ಬಿಟ್ಟು ಸಂದೇಶ ಕೊಡ್ತೀನಿ ಅಂದಿದ್ರು. ಏನು ಕೊಡ್ತಾರೆ ಸಂದೇಶ ನೋಡಬೇಕು ಅನ್ಸೋದು. ಆ ಗುರುವಿನ ದೇಹ ಮಲಗಿಸಿದ್ರು ಒಂದು ಟೇಬಲ್ ಮೇಲೆ, ಶಾಂತವಾಗಿ ಮಲ್ಕೊಂಡಂಗೆ. ಎಲ್ಲೂ ಸಂದೇಶ ಏನೂ ಇಲ್ಲ, ಕಾಗದ ಚೀಪ ಏನೂ ಇಲ್ಲ. ನೋಡಿದ್ರು ಎರಡೂ ಕೈ ಮುಷ್ಟಿ ಇಟ್ಕೊಂಡು ಮಲ್ಕೊಂಡಿತ್ತು ದೇಹ, ಎರಡು ಮುಷ್ಟಿ ಮುಚ್ಕೊಂಡಿತ್ತು. ಒಬ್ಬರು ಧೈರ್ಯ ಮಾಡಿದ ಶಿಷ್ಯ, ಎಡಗೈ ಬಿಚ್ಚಿದ. ಅಲ್ಲೊಂಚೂರು ಕಾಗದ ಇತ್ತು. ಆ ಕಾಗದ ಮೇಲೆ ಬರೆದಿತ್ತು, ಐ ಆಮ್ ನಥಿಂಗ್ ಬಟ್ ಅರ್ತ್, ನಾನು ಬರೀ ಮಣ್ಣು ಅಂತ ಬರೋದು. ಅವ್ರು ಬಂದು ನಮ್ಮ ಗುರು ಮೇಲೆ ಮೇಲೆ ಹೇಳ್ತಿದ್ರು, ಮಣ್ಣಪ್ಪ ಮಣ್ಣಿಂದ ಬಂದದ್ದು ಮಣ್ಣಿಗೆ ಹೋಗುದು ಅಂತ ಹೇಳ್ತಿದ್ರು. ಇದು ಗೊತ್ತಿತ್ತು ನಮಗೆ. ಇನ್ನೊಬ್ಬ ಬಲಗೈ ಬಿಚ್ಚಿದ, ಅದರ ಒಂಚೂರು ಕಾಗದ ಇತ್ತು. ಆ ಕಾಗದ ನಾವು ಬರೆದಿತ್ತು, ದ ಹೋಲ್ ಅರ್ತ್ ಈಸ್ ಮೇಡ್ ಫಾರ್ ಮೈ ಸೇಕ್, ಇಡೀ ಪ್ರಪಂಚ ನನಗಾಗಿ ನಿರ್ಮಾಣ ಆಗಿರ್ತದೆ. ಅವರೊಂದು ಪ್ಯಾರಾಡಾಕ್ಸ್, ಕಾಂಟ್ರಾಸ್ಟ್ ಇದೆ. ಒಂದು ಕಡೆ ನಾನು ಬರೀ ಮಣ್ಣು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇಡೀ ಪ್ರಪಂಚ ನನಗೋಸ್ಕರ ಆಗಿದೆ ಅಂತಾರೆ. ಏನಂತ ಇದು ಅರ್ಥ ಆಗಲಿಲ್ಲ ಅಂತ ಇನ್ನೊಬ್ಬ ಹುಡುಗ ಎರಡೂ ಜೋಡಿಸಿ ತಿರುಗಿಸಿದ. ಹಿಂದೆ ಬರೆದಿತ್ತು, ಬಹಳ ಚೆಂದಾಗಿ ಬರೆದಿತ್ತು, ದ ಒನ್ ಇನ್ ಮೈ ಲೆಫ್ಟ್ ಈಸ್ ಅ ರಿಯಾಲಿಟಿ ಆ್ಯಂಡ್ ದ ಒನ್ ಇನ್ ಮೈ ರೈಟ್ ಈಸ್ ಅ ಪೊಟೆನ್ಷಿಯಾಲಿಟಿ. ನಾನು ಎಡಗೈ ಇರುವಂಥದ್ದು ವಾಸ್ತವ. ನಾನು ಮಣ್ಣಿಂದ ಬಂದದ್ದು ಮಣ್ಣಿಗೆ ಹೋಗುವುದು ಅಷ್ಟೇ ಕರೆ, ವಾಸ್ತವ. ಬಲಗೈ ಇದ್ದು ಸಾಧ್ಯತೆ ಅದು. ಮಣ್ಣಲ್ಲಿ ಇದ್ದು ಮಣ್ಣಲ್ಲಿ ಹೋಗುವಂಥ ಜೀವ ಶಾಶ್ವತವಾಗಿ ಹೆಸರು ಉಳಿಸುವಂಥ ಸಾಧ್ಯತೆ ಅದ. ಅದು ಹೇಳ್ತಾನೆ ಬೋಧನಟರು ಕಡಿಗೆ ಸೆಂಟೆನ್ಸ್ ಬರೀತಾನೆ, ಲೈಫ್ ಇಸ್ ಎ ಜರ್ನಿ ಆಫ್ ರಿಯಲೈಸಿಂಗ್ ಆಲ್ ಅವರ್ ಪೊಟೆನ್ಷಿಯಲ್ಸ್. ನಮ್ಮಲ್ಲಿರುವಂಥ ಎಲ್ಲ ಸಾಧ್ಯತೆಗಳನ್ನು ಸಾಧ್ಯ ಮಾಡಿಕೊಳ್ಳೋದೇ ಜೀವನದ ಉದ್ದೇಶ. ಯಾಕೆ ಕಥೆ ಹೇಳಿದೆ ಅಂದರೆ, ವಿದ್ಯಾಕೋಶ ಮಾಡಿದ್ದಾನೆ, ವಿದ್ಯಾಕೋಶ ಮಾಡಿದ್ದೆ 25. ಎಷ್ಟೋ ಮಕ್ಕಳಿಗೆ ನನ್ನ ಸಾಧ್ಯತೆ ಏನು ಅಂತ ಗೊತ್ತಿಲ್ಲದೆ ಇದ್ದಂಥ ಮಕ್ಕಳಿಗೆ, ನನ್ನ ಕಡೆಯಿಂದ ಏನು ಆಗುವುದಿಲ್ಲ ಅಂದ್ಕೊಂಡಂಥ ಮಕ್ಕಳಿಗೆ, ಅವಕಾಶಗಳಿಲ್ಲ ಅಂತ ಅಂದ್ಕೊಂಡಂಥ ಮಕ್ಕಳಿಗೆ ಅವಕಾಶಗಳನ್ನು ಕೊಟ್ಟು ಅವರ ಸಾಧ್ಯತೆಗಳನ್ನು ತೋರಿಸಿಕೊಟ್ಟು ಅವ್ರನ್ನ ಸಾಧಕರನ್ನಾಗಿ ಮಾಡಿದ್ದೀರಿ. ಇದಕ್ಕಿಂತ ದೊಡ್ಡ ಸಾಧನೆ ಬೇಕಾಗಿದೆ. 2001ನೇ ಇಸ್ವಿಗೆ ಧಾರವಾಡದಾಗ ಮಾಡಿದ್ವಿ. ಅಂಕೇಗೌಡ ಸರ್ ಭಾಳ ಚಂದ ಇತ್ತು. ಧಾರವಾಡದಾಗಿಂತ ಮೈ ರೋಮಾಂಚನ ಆಗ್ತಂತ ಆಗಲೇಬೇಕು. ಇಲ್ಲೇ ಗಾನದ ಗುಂಗದ ಹಾಡಿನ ಗುಂಗು ಅದು. ತುಂಬಿ ಬಂದಿತ್ತ ತಂಗಿ ಇಲ್ಲೇ ಅದ, ಹುಬ್ಬಳ್ಳಿ ಅವನು ಇಲ್ಲೇ ಇದ್ದಾನೆ. ನೀ ಯಾಕೆ ಹಂಗೆ ನೋಡ್ತಿ ಅಂತ ಕೇಳಿದವರು ಇಲ್ಲೇ ಇದ್ದಾರೆ. ಇದ್ರ ಜೋಡಿ ಭೀಮಸೇನ್ ಜೋಶಿ ಅವ್ರ ಧ್ವನಿ ಅದ, ಬಸವರಾಜ ರಾಜೋರ್ ಅವ್ರ ಧ್ವನಿ ಅದ, ಗಂಗೂಬಾಯಿ ಹಾಂಗಲ್ ಅವ್ರ ಧ್ವನಿ ಅದ. ಇದು ಧಾರವಾಡ ನನ್ನ ಮಟ್ಟಿಗೆ ಪವಿತ್ರ ಭೂಮಿ ಅಂತ ನಾನು ಅನ್ಕೊಂಡೆ. ಪವಿತ್ರ ಭೂಮಿಗಳ ವಿದ್ಯಾಕೋಶ ಬರೆದು ಇನ್ನೇನು ಬರುತ್ತೆ? 3 ಜನ ಸೇರ್ಕೊಂಡ್ರು. ಅಲ್ಲಿ ತಿಕೋಟ ಸರ್ ಹೃದಯ, ಪ್ರಮೋದ್ ಕುಲಕರ್ಣಿ ದೃಷ್ಟಿ ವಿಷನ್, ಮತ್ತು ವಿಜಯ ಕುಲಕರ್ಣಿ ಅವರ ಪ್ಲಾನಿಂಗ್. ಈ 3 ಸರಿಯಾಗಿ ಕೂತ್ಕೊಂಡು 3 ಬೇಕು. ಸಂಸ್ಥೆ ಗಟ್ಟಿ ಆಗ್ತಾರೆ, 3 ಬೇಕಾಗ್ತದೆ. ಒಬ್ಬರು ದೃಷ್ಟಿಯ ಬಗ್ಗೆ ಏನಾದ್ರು ಮಾಡಬೇಕು, ಒಂದು ದೊಡ್ಡ ಕೆಲಸ ಮಾಡಬೇಕು ಅಂತ ಪ್ರಮೋದ್ ಕನಸು ಕಾಣ್ತಾರೆ. ಮಾಡೋಣ ಬರ್ರಿ ಅಂತ ಹೃದಯ ತಿಕ್ಕೋಟವ್ರದಲ್ಲ. ಬರೀ ಮಾಡೋಣ ಬರ್ರಿ ಅಂದ್ರೆ ಆಗೋದಿಲ್ಲ, ಅದು ಪ್ಲ್ಯಾನ್ ಮಾಡಬೇಕಾಗ್ತದೆ, ಸ್ಟ್ರಾಟಜಿಕ್ ಪ್ಲಾನಿಂಗ್ ಬೇಕಾಗ್ತದೆ. ಅದು ವಿಜಯ ಕುಲಕರ್ಣಿ ಅವ್ರ ಕಡೆ. 3 ಸೇರಿದಾಗ ಒಂದು ಸಾಧ್ಯತೆ ಕೆಲಸ. ಇದು ಬಹಳಷ್ಟು ಕನಸು ಕಾಣ್ತೀವಿ ನಾವು, ಬಹಳಷ್ಟು ಕನಸು ಸತ್ಯ ಆಗೋದೇ ಇಲ್ಲ. ಯಾಕಂದ್ರೆ ಕನಸಾಗಿ ಉಳಿತಾವ, ಕನಸನ್ನು ಸಾಕಾರ ಮಾಡಲಿಕ್ಕೆ ನಮ್ಮ ಹತ್ರ ಪ್ಲಾನ್ ಇಲ್ಲ. ಅದರಿಂದ ಆ ಪ್ಲ್ಯಾನು ಅದ, ಮಾಡುವ ಮನಸ್ಸು ಅದ, ಮುಂದೆ ಮಾಡುವಂಥ ದೃಷ್ಟಿ ಅದು. ನನಗೆ ಭಾಳ ಮಿಸ್ ಆಗೋದಂದ್ರೆ ಇವತ್ತು ಪ್ರಮೋದ್ ಇಲ್ಲ. ಅದ್ಭುತ ಮನುಷ್ಯ. ಎಷ್ಟು ಜನ ನೋಡಿಲ್ವೋ ಒಳ್ಳೆ ಪ್ರಾರಂಭ ಅಂತ ಹೇಳಿದ್ರು. ಆ ಮನುಷ್ಯನಿಗೆ ಪ್ಯಾಷನ್ ಯಾವ ಮಟ್ಟದ್ದು ಇತ್ತು ಅಂದ್ರೆ, ಪ್ಯಾಷನ್ ಅಂದ್ರೆ ಪ್ಯಾಷನ್ ಹೇಳಬೇಕಾಗಿಲ್ಲ. ಆ ಮನಸ್ಸಿನ ಹೃದಯಕ್ಕೆ ಇರ್ತದಲ್ಲ ಮಾಡಬೇಕು ಅಂತ, ಅದೊಂಥರ ಹುಚ್ಚರು. ಕಲಾಂ ಹೇಳೋರು, ಪ್ಯಾಷನ್ ಡಸ್ ನಾಟ್ ಅಲೌ ಯು ಟು ಸ್ಲೀಪ್ ಅಂತ. ಮಲ್ಕೊಳ್ಳಿ ಕೊಡೋದಿಲ್ಲ ನಮ್ಮನ್ನು. ಅವ್ರ
ಅವ್ರು ಸಾಧನೆ ಮಾಡಿದ್ದಾಗಲಿ ವಿದ್ಯಾಕೋಶ ಮಾಡಿದ್ದಾಗಲಿ ನೆನೆಸ್ಕೊಂಡು ಅನಿಸ್ತದೆ ಮೈಯಾಗ ಆವಾಹನೆ ಮಾಡ್ಕೊಂಡ್ಬಿಡ್ಬೇಕು ಅವ್ರ ಆವಾಹನೆ ಮಾಡಿಕೊಂಡ್ರು ಕೂಡ ಇದು ನಂದಲ್ಲ ಅಂತ ಇದು ಭಾಳ ದೊಡ್ಡ ಚಿಕ್ಕೋಟ ಹೇಳಿದ್ರಲ್ಲ ಸಾಮಾನ್ಯ ಮನೆಯಾಗ ಹೋಮ ಗೀಮ ಮಾಡಿಸ್ತಾರೆ ಪೂಜೆ ಮಾಡಿಸ್ತಾರೆ ಪುರೋಹಿತರು ಬರ್ತಾರೆ ಅವ್ರು ಹಾಕ್ಬಿಟ್ಟು ಇದನ್ನ ನಮ್ಮಮ್ಮ ಅಂದ್ರಿ ಅಂತ ಯಜಮಾನ್ರಿ ಇದನ್ನ ನಮ್ಮಮ್ಮ ನಂದಲ್ಲ ಬರೀ ಪುರೋಹಿತರು ಹೇಳ್ತಿರ್ತಾರೆ ಯಜಮಾನ್ ನೋಡೋದೇ ಇಲ್ಲ ಹೆಂಗೂ ಪುರೋಹಿತರದಲ್ಲ ಅದಕ್ಕೆ ಇದನ್ನ ನಮ್ಮಮ್ಮ ಸರಿಯ ಇಲ್ಲಿ ಹಾಗಲ್ಲ ಎಲ್ಲ ಬೆಳೆಸಿಬಿಟ್ಟು ಚಲೋ ಮಾಡಿ ಇದೇನು ಫಲ ಬರ್ತದೆ ಮತ್ತೆ ನಾನು ಬೇಡಪ್ಪ ಮರ ಅನ್ನೋದಲ್ಲ ಭಾಳ ದೊಡ್ಡ ಕೆಲಸ